ಸ್ಟಾಲಿನ್ನಿಂದ ಮೊದಲುಗೊಂಡು, ಮುಖ್ಯಮಂತ್ರಿ ಸ್ಟಾಲಿನ್ ಅವರಿಂದ ಮೊದಲುಗೊಂಡು ಡಿಎಂಕೆ ಯುವರಾಜ ಉದಯನಿಧಿ ಸ್ಟಾಲಿನ್ ರವರೆಗೆ, ಇನ್ನೊಬ್ಬ ಸಚಿವ ಅನಿತಾ ರಾಧಾಕೃಷ್ಣನ್ ವರೆಗೆ ದ್ವೇಷದ ಮಾತುಗಳನ್ನೇ ಆಡ್ತಿದ್ದಾರೆ. ಅವರ ದ್ವೇಷದ ಮಾತುಗಳ ಗಮನಿಸಿದಾಗ ಅರ್ಥ ಆಗದೇನು ಅಂದರೆ, ಅವರು ಹತಾಶರಾಗಿದ್ದಾರೆ. ಮೂರನೇ ಬಾರಿಗೂ ಪ್ರಧಾನಮಂತ್ರಿ ಮೋದಿ ಆಗಿಬಿಡ್ತಾರಲ್ಲ ಅನ್ನುವಂಥ ಅಸಹಾಯಕತೆ ಅವರ ಬಾಯಿನಲ್ಲಿ ದ್ವೇಷದ ಮಾತುಗಳನ್ನು ಆಡಿಸ್ತಾ ಇದೆ. ಅವ್ರಿಗೆ ಮಾಡ್ತಿರೋ ಕೆಲಸ ಎರಡೇ, ಅವರ ಅಜೆಂಡಾ. ಒಂದು ಸುಳ್ಳು ಹೇಳೋದು, ಇನ್ನೊಂದು ದ್ವೇಷ ಕಾರೋದು. ಸುಳ್ಳು ಮತ್ತು ದ್ವೇಷವನ್ನು ಅಜೆಂಡಾ ಆಗಿಟ್ಕೊಂಡು ಜನರ ವಿಶ್ವಾಸ ಗಳಿಸೋದಕ್ಕೆ ಸಾಧ್ಯ ಇಲ್ಲ. ನಾವಾದರೂ, ನಮ್ಮ ಪ್ರಧಾನಮಂತ್ರಿಗಳಾದರೂ ಅವರೊಂದು ವಿಷನ್ ಇಟ್ಕೊಂಡು ಮಿಷನ್ ಮೂಡಲ್ಲಿ ಕೆಲಸ ಮಾಡ್ತಿದ್ದಾರೆ. ನಮ್ಮ ವಿಷನ್ನು 2047ಕ್ಕೆ ಭಾರತಕ್ಕೆ ಸ್ವತಂತ್ರ ಬಂದು 100 ವರ್ಷ ಆಗುತ್ತೆ. ಆ ಅಮೃತ ಕಾಲದ ಸಂದರ್ಭದಲ್ಲಿ ಭಾರತ ಎಲ್ಲ ಕ್ಷೇತ್ರಗಳಲ್ಲೂ ನಂಬರ್ 1 ಸ್ಥಾನಕ್ಕೆ ಇರಬೇಕು ಜಗತ್ತಿನಲ್ಲಿ. ಪಾಸಿಟಿವ್ ಆಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಒಂದು ಸಾಮರ್ಥ್ಯಶಾಲಿ ರಾಷ್ಟ್ರ ಆಗಬೇಕು. ಅದು ಮೋದಿಯವರ ವಿಷನ್. ಅದಕ್ಕಾಗಿ ಇಡೀ ವ್ಯವಸ್ಥೆಯನ್ನ ಅಮೃತ ಕಾಲಕ್ಕಾಗಿ ಜೋಡಿಸಿ ಕೆಲಸ ಮಾಡ್ತಿದ್ದಾರೆ. ತಾನೂ 18 ಗಂಟೆ ಕೆಲಸ ಮಾಡ್ತಾರೆ, ಆ ರೀತಿ ಒಂದು ಶಕ್ತಿ ತುಂಬ ಕೆಲಸ ಮಾಡ್ತಿದ್ದಾರೆ. ಕಾಂಗ್ರೆಸ್ ಹತ್ರ ನೋ ವಿಷನ್, ನೋ ಮಿಷನ್. ಕರ್ನಾಟಕ ಕಾಂಗ್ರೆಸ್ ಹತ್ರ ಇರೋದು ಬರೀ ಕಮಿಷನ್ ಮಾತ್ರ, ಓನ್ಲಿ ಫಾರ್ ಕಮಿಷನ್. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಅವ್ರದ್ದು. ಏನಿದೆ ಹೇಳಿ, ಒಂದು ವರ್ಷದಲ್ಲಿ ನೀವು 10 ತಿಂಗಳಾಯ್ತು, ಬರೀ ಬಾಯಿ ಮಾತಿನ ಹೊರತುಪಡಿಸಿ ಏನು ಮಾಡಿದಾರೆ ಅಂತ ಕೇಳಿದ್ರೆ ಏನೂ ಇಲ್ಲ ಉತ್ತರ ಸಿದ್ದರಾಮಯ್ಯನವ್ರ ಹತ್ರ.